ಹಾಯ್ ಹಲೋ ಎವ್ರಿವನ್. ಏನು ಈ ಕ್ಯೂಟಿಂಗ್ ತೋರಿಸ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ. ಇದು ಲಾಸ್ಟ್ ಸ್ಯಾಟರ್ಡೆ ವ್ಲಾಗು. ಅಫ್ಕೋರ್ಸ್ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮ ಕ್ಯೂಟಿ ನೋಡಿ, ನಾನು ಹೇಗೆ ಮಾಡ್ತೀನೋ ಹಾಗೆ ಮಾಡ್ತಾಳೆ. ಏನು ಪೋಸ್ ಕೊಡ್ತಾಳೆ ನೋಡಿ ವೀಡಿಯೋಗೆ. ತುಂಬ ಶಾರ್ಪ್ ಇದ್ದಾಳೆ ಇವಳು. ಚೆನ್ನಾಗಿ ನಾವು ಏನು ಕ್ಯಾಮ್ರಾ ವೀಡಿಯೋಗೆಲ್ಲ ಹೆಂಗಂದರೆ ಹಂಗೆ ಪೋಸ್ ಕೊಡ್ತಾಳೆ ಅವಳು ಚೆನ್ನಾಗಿ. ಸೊ ಯಾರ್ಯಾರು ಹೋಗ್ತಾಯಿದ್ದೀವಿ ಗೊತ್ತಾ? ನಮ್ಮ ಅತ್ತೆ, ಇವ್ರು ನಮ್ಮ ನಾದಿನಿ, ಅವರಿಬ್ಬರು ಮಕ್ಕಳು, ನಮ್ಮ ಜನ್ಯ, ನಾನು, ಅಫ್ಕೋರ್ಸ್ ನಮ್ಮ ಹಸ್ಬೆಂಡು. ಸೊ ಡ್ರೈವಿಂಗ್ ಸೀಟಲ್ಲಿ ಇದ್ದಾರೆ ಅವರು. ಸೊ ಎಲ್ಲರೂ ಹೋಗ್ತಾಯಿದ್ದೀವಿ. ಎಲ್ಲಿಗೆ? ನಮ್ಮ ಹಸ್ಬೆಂಡ್ ಆಫೀಸಲ್ಲಿ ಬಂದು ಫ್ಯಾಮಿಲಿ ಡೇ ಫಂಕ್ಷನ್ ಇತ್ತು. ಸೊ ಅದರಿಂದ ಎಲ್ಲರೂ ಹೋಗ್ತೀವಿ. ಅವ್ರದ್ದು ಎವ್ರಿ ಇಯರ್ಲಿ ಒನ್ಸ್ ಮಾಡ್ತಾರೆ, ಸ್ಟೇಟ್ ವೈಸ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅವ್ರು ಪ್ರೆಸ್ಟೀಜಬಲ್ ವರ್ಕ್ ಮಾಡ್ತಾ ಇರೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಎಲ್ಲರೂ ಅಷ್ಟೇ ಇಯರ್ಲಿ ಒನ್ಸ್ ಹೋಗ್ತೀವಿ. ಸೊ ಫ್ಯಾಮಿಲಿ ಡೇ ಫಂಕ್ಷನ್ಗೆ ಹೋಗಿ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡಿಲ್ಲ ಅಂದರೆ. ಸೊ ಇದು ನಮ್ಮ ಪುಟಾಣಿ ಸ್ವೀಟ್ ಕ್ಯೂಟ್ ಫ್ಯಾಮಿಲಿ. ಸೊ ಇದು ನಮ್ಮ ಅತ್ತೆ, ನಾನು, ನನ್ನ ಮಗಳು, ನಮ್ಮ ನಾದಿನಿ, ಅವ್ರ ಮಗಳು, ನಮ್ಮ ಪಾಪು. ಸೊ ಎಲ್ಲರೂ ಇದ್ದೀವಿ. ಸೊ ಫಸ್ಟು ಎಲ್ಲರೂ ಫೋಟೋಸ್ ತೊಗೊಂಡ್ವಿ. ಇದು ಒಂದು ರೆಸಾರ್ಟಲ್ಲಿ ಮಾಡ್ತಾರೆ. ಗಾಲ್ಫ್ ಶೇರ್ ಹತ್ರ, ನಂದಿ ಕ್ರಾಸ್ ಹತ್ರ ಬರುತ್ತೆ ರೆಸಾರ್ಟು, ಅಲ್ಲಿ ಇತ್ತು. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಟೀಮ್ ಫೋಟೋ ಶೂಟ್ಸ್ ಎಲ್ಲ ಇರುತ್ತೆ. ಸೊ ಎಲ್ಲ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿ ಅನಿಸ್ತಿತ್ತು. ಆ್ಯಂಡ್ ನನ್ನ ಮಗಳು ಕೈಗೆ ಮೆಹಂದಿ ಎಲ್ಲ ಐ ಥಿಂಕ್ ಡ್ರಾಯಿಂಗ್ ಹಾಕಿಸ್ಕೊತಾ ಇದ್ದಾಳೆ. ಡ್ಯಾನ್ಸ್ ನೋಡಿ, ಡ್ಯಾನ್ಸು ಅವ್ರ ಅತ್ತೆ ಜೊತೆ ಹೆಂಗೆ ಕುಣಿತಿದ್ದಾಳೆ ನನ್ನ ಮಗಳು. ಇದು ಆಟೋಲ್ಲಿ ಹೋಗ್ತಾಯಿದ್ದೀವಿ ಅಂದ್ಕೊಂಡ್ರಾ? ಇಲ್ಲ, ಫೋಟೋಶೂಟ್ಗೆ ಮಾಡಿರೋ ಥೀಮು ಇದೆಲ್ಲ. ಇದೇ ಥರ ತುಂಬ ಥೀಮ್ ಇತ್ತು ನೋಡಿ. ಇದು ಒಂದು ಜೋಕರು ಎಷ್ಟು ಚೆನ್ನಾಗಿದೆ. ಇದೊಂದು ನಿಜವಾಗ್ಲೂ ಇದ್ರ ಬಗ್ಗೆ ಹೇಳಬೇಕು, 3Dದು ಥೀಮು. ಆ್ಯಕ್ಚುಲಿ ಅಲ್ಲಿ ಈ ಗಾಡಿ ನಿಲ್ಲಿಸಿದ್ದಾರೆ ಅಷ್ಟೇ, ರಾಯಲ್ ಎನ್ಫೀಲ್ಡು. ಬ್ಯಾಕ್ಗ್ರೌಂಡ್ ಬಂದು 3D ಎಫೆಕ್ಟು. ಇದು ನೋಡಿ, ನಾವಲ್ಲಿ ಕೂತ್ಕೊಂಡ್ರೆ ಬ್ಯಾಕ್ಗ್ರೌಂಡು ಇರೋದು ಮಾತ್ರ ಮೂವ್ ಆಗ್ತಾ ಇರುತ್ತೆ, ಗಾಡಿ ನಿಂತಿದ್ದವೇ ಇದೆ. ಚೆನ್ನಾಗಿತ್ತು ಅದೊಂದು ವೀಡಿಯೋಸು. ಸೊ ಇಲ್ಲಿ ಕಾರ್ಟೂನ್ದು ಎಷ್ಟೊಂದು ಥೀಮ್ ಇತ್ತು ನೋಡಿ. ಈ ಥರ ಎಲ್ಲ ತುಂಬ ಕ್ಯೂಟಾಗಿತ್ತು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು ಇದನ್ನೆಲ್ಲ. ಒನ್ ಡೇ ನಿಜವಾಗ್ಲೂ ಹೆಂಗಾಯಿತು ಅಂತಲೇ ಗೊತ್ತಾಗಲಿಲ್ಲ ನಮಗೆ. ನಾವು ಬೆಳಿಗ್ಗೆ ಒಂದು 10 o'clock ಹೋದ್ವಿ, ಈವ್ನಿಂಗ್ ಒಂದು 6 o'clockವರೆಗೂ ಆಗೋಯಿತು. ಅಲ್ಲೇ ಫುಲ್ ಎಂಜಾಯ್ ಮಾಡಿಕೊಂಡು ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿರ್ತಾರೆ. ಅಲ್ಲೇ ಊಟ ಕೂಡ ಇರುತ್ತೆ. ಅದನ್ನು ಎಲ್ಲ ಮುಗಿಸ್ಕೊಂಡು ಒಂದೇ ಸರಿ ಬಂದ್ವಿ. ನಮ್ಮ ಪುಟಾಣಿ ಬೇಬಿ ಎಷ್ಟು ಪೋಸ್ ಕೊಡ್ತಾಳೆ ನೋಡಿ. ಎಸ್. ಸೊ ಇದೇ ರೀತಿ ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.